ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಕಂಪೆನಿ ಕಡೆಯಿಂದ ಯಾವುದೇ ರೀತಿಯ ಒಂದು ಅಪ್ಡೇಟ್ ಬಂದಿಲ್ಲ. ನೆಕ್ಸ್ಟ್ ವೀಕಲ್ಲಿ ಅಂದರೆ ಸೋಮವಾರ ಮಂಗಳವಾರದ ಒಳಗಡೆ, ನೆಕ್ಸ್ಟ್ ವೀಕ್ ಅಂದರೆ ಇನ್ನೆರಡು ಮೂರು ದಿವಸದ ಒಳಗಡೆ ನಮ್ಮ ಕಂಪನಿಯ CEO ಆ್ಯಶ್ ಅವರು ಯಾವುದಾದರೂ ಒಂದು ನಮ್ಮ ಕಂಪನಿಯ ವೆಬಿನಾರಲ್ಲಿ ಖಂಡಿತವಾಗಿಯೂ ಭಾಗವಹಿಸುವರು. ಹಾಗಂತ ಕಂಪನಿ ಕಡೆಯಿಂದ ಏನು ಇನ್ಫಾರ್ಮೇಷನ್ ಬಂದಿಲ್ಲ, ನಮ್ಮ ಊಹೆ ಮಾತ್ರ ಇದು. ಒಂದು ವೇಳೆ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಖಂಡಿತವಾಗಿಯೂ ಅವರು ಲಾಸ್ಟ್ ವೀಕ್ ಹೇಳಿದಾಗೆ ಅಂದರೆ ಒಂದು 10-15 ದಿವಸದ ಒಳಗಡೆ ನಿಮಗೆ ನಮ್ಮೆಲ್ಲ ಫೌಂಡರ್ಸ್ಗಳಿಗೆ ಒಂದು ಸರ್ಪ್ರೈಸನ್ನು ನಾನು ಕೊಡಲಿದ್ದೇನೆ ಅಂತ ಹೇಳಿದರು. ಅದು ಯಾವ ರೀತಿಯ ಸರ್ಪ್ರೈಸ್ ಎನ್ನುವುದನ್ನು ಅವರು ಆ ದಿವಸ ಖಂಡಿತವಾಗಿಯೂ ಹೇಳಲಿದ್ದಾರೆ. ಅದೇ ರೀತಿ ಇನ್ನು ಒಂದು 2-3 ಅಂದರೆ ಇನ್ನು ನೆಕ್ಸ್ಟ್ 2-3 ದಿವಸದ ಒಳಗಡೆ ನಮಗೆಲ್ಲ ಯಾವಾಗೆಲ್ಲ ಬೆನಿಫಿಟ್ ಅಥವಾ ನಾವು ಯಾರೆಲ್ಲ ವಿಡ್ರಾಲ್ ಮಾಡಿಟ್ಕೊಂಡಿದ್ದೇವೋ ಅವರಿಗೆ ಯಾವಾಗ ಆ ಅಮೌಂಟ್ ಸಿಗ್ತದೆ ಎನ್ನುವುದನ್ನು ಕೂಡ ಅವರು ಈ ಒಂದು ನೆಕ್ಸ್ಟ್ ವೆಬಿನಾರಲ್ಲಿ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಹೇಳಲಿದ್ದಾರೆ. ಹಾಗೆ ವೀಕ್ಷಕರೇ, ಒಂದು 1.5 ವರ್ಷದ ಮೊದಲು ಒಂದು ಆ್ಯಶ್ನವರೊಂದು ವಿಷಯವನ್ನು ಹೇಳ್ತಾ ಇದ್ದರು. ಅದೇನೆಂದರೆ, ನಮ್ಮ ಭಾರತೀಯರಿಗೆ ಕನಸು ಸ್ವಲ್ಪ ಕಮ್ಮಿ ಅಂತಂದರೆ ಡ್ರೀಮ್ ಅನ್ನೋದಿದೆಯಲ್ಲ, ನಾವು ಮುಂದೆ ಏನಾಗಬೇಕು ಅಥವಾ ಏನು ಬೇಕು ಅನ್ನೋದನ್ನು ಥಿಂಕಿಂಗ್ ಮಾಡೋದು ಸ್ವಲ್ಪ ಕಮ್ಮಿ. ಮತ್ತು ಅವರಿಗೆ ಹಣಕಾಸಿನ ವಿಷಯದಲ್ಲಿ ಸಹ ಹಾಗೆ. ಸಾಮಾನ್ಯ ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಈ ನನಗೆ ನಿಮಗೆ ಎಷ್ಟು ಅಮೌಂಟ್ ಅಂತ ಕೇಳಿದರೆ ಅವರೊಂದು 50,000, 1 ಲಕ್ಷ, 20 ಲಕ್ಷ, 10 ಲಕ್ಷ ಹೀಗೆಲ್ಲ ಹೇಳೋದು ಹೊರತು ಅದಕ್ಕಿಂತ ಹೆಚ್ಚಾಗಿ ಅವರು ಯಾವುದು ಕೂಡ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ಆ್ಯಶ್ನವರು ಹೇಳಿದ್ದಾರೆ ಅಂದರೆ, ನೀವು ಕನಸನ್ನು ದೊಡ್ಡದಾಗಿ ಕಾಣಬೇಕು, ಸಣ್ಣದಾಗಿ ಕನಸು ಕಾಣಲಿಕ್ಕೆ ಬಾರ್ದು, ಗೊತ್ತಾಯ್ತಾ? ಆ ರೀತಿಯೆಲ್ಲ ಹೇಳ್ತಾಯಿದ್ರು. ಅವರ ಉದ್ದೇಶ ಇಷ್ಟೇ, ಯಾಕೆಂದರೆ ನಮ್ಮ ಕನಸು ದೊಡ್ಡದಾಗಿರಬೇಕು, ಹಾಗೆ ಆ ಕನಸನ್ನು ನಮ್ಮ ಆನ್ ಪ್ಯಾಸಿವ್ ಖಂಡಿತವಾಗಿಯೂ ನೆರವೇರಿಸ್ತದೆ ಅಂತ ಕೂಡ ಅವರು ಹೇಳಿದರು. ಹಾಗೆ ಕಂಪೆನಿ ಆ ಟೈಮಲ್ಲಿ ನಮ್ಮ ಆನ್ ಪ್ಯಾಸಿವ್ ಕಂಪೆನಿಯಲ್ಲಿದ್ದ ತುಂಬ ಫೌಂಡರ್ಸ್ಗಳ ದೊಡ್ಡ ಕನಸನ್ನೇನು ಕಂಡಿರಲಿಲ್ಲ. ಅವರು ಅದರ ಬಗ್ಗೆ ಎಲ್ಲ ನಂಬಿಕೆ ಕೂಡ ಇಟ್ಟಿರಲಿಲ್ಲ. ಯಾಕೆಂದರೆ ಇತ್ತೀಚೆಗೆ ಒಂದು ತಿಂಗಳ ನಂತರ ನಮ್ಮ ಆನ್ ಪ್ಯಾಸಿವ್ ಕಂಪೆನಿಯ ಪ್ರೋಗ್ರೆಸ್ಸನ್ನು ನೋಡಿ ಇವಾಗೆಲ್ಲ ನಮ್ಮ ಫೌಂಡರ್ಸ್ಗಳೆಲ್ಲ ಸ್ವಲ್ಪ ದೊಡ್ಡ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಅದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಅಥವಾ ನಾವು ಯಾರ್ದೋ ಒಂದು ನೆಗೆಟಿವ್ ಮಾತನ್ನು ಕೇಳದಿದ್ದರೆ, ನಾವು ಈ ಆನ್ ಪ್ಯಾಸಿವ್ ಕಂಪೆನಿಯೊಂದು ನಮ್ಮದೇ ಕಂಪೆನಿ ಅಂತ ಭಾವಿಸಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ಏನು ಎಣಿಸಿದೆವೋ ಅದಕ್ಕಿಂತ 100 ಪಟ್ಟು ನಮಗೆ ಆ ಆನ್ ಪ್ಯಾಸಿವ್ ಕಂಪೆನಿಯಿಂದ ನಮಗೆ ಬೆನಿಫಿಟ್ ಸಿಗಲಿದೆ. ಹಾಗಾಗಿ ಯಾರೂ ಕೂಡ ನೀವು ನಿಮ್ಮ ಕನಸು ಕಾಣುವುದನ್ನು ಬಿಡಬೇಡಿ. ಖಂಡಿತವಾಗಿ ನೀವೆಲ್ಲ ಯಾವುದೆಲ್ಲ ಡ್ರೀಮ್ ಇಟ್ಟಿದ್ದೀರಿ, ಯಾವುದೆಲ್ಲ ಕನಸನ್ನು ಕಂಡಿದ್ದೀರಿ, ಅದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಆನ್ ಪ್ಯಾಸಿವ್ ಕಂಪೆನಿಯ ಕಡೆಯಿಂದ ಯಾರೆಲ್ಲ ಫೌಂಡರ್ಸ್ ಇದ್ದಾರೆ ಅವರ ಎಲ್ಲರ ಕನಸು ನನಸಾಗಲಿದೆ. ಇದನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಬಲ್ಲೆ. ಹಾಗೆ ಇನ್ನೂ ಕೂಡ ಕಂಪೆನಿಯ ಬಗ್ಗೆ ನೆಗೆಟಿವ್ ಮಾತಾಡುವವರು ತುಂಬ ಜನ ಇದ್ದಾರೆ. ಮತ್ತು ನಮ್ಮ ಫೌಂಡರ್ಸ್ ಅಲ್ಲದೇ ಬೇರೆಯವರು ಕೂಡ ತುಂಬ ಜನ ಇದ್ದಾರೆ ಹೊರಗಿನಿಂದ. ಯಾಕೆಂದರೆ ಆನ್ ಪ್ಯಾಸ್ ಅದು ಫೇಕ್ ಅಂದರೆ ಯಾಕೆ ಅವರು ಹೇಳಲಿಕ್ಕೆ ಕಾರಣ ಅಂದರೆ, ತುಂಬ ಕಂಪೆನಿಗಳು ಬಂದಿದ್ದವು, ಅದು ಜನರನ್ನು ಫ್ರಾಡ್ ಮಾಡಿದ್ದವು. ಆದರೆ AI ಬೇಸ್ ಇದ್ದು ಯಾವುದೇ ಕಂಪೆನಿ ಇಷ್ಟೊಳಗೆ ಬರಲಿಲ್ಲ. ಎಲ್ಲ ಚೈನ್ ಲಿಂಕ್ ಇದ್ದು ಸಿಸ್ಟಮ್ ಇರುವಂಥ ಕಂಪೆನಿ ಮಾತ್ರ ಬಂದದ್ದು. ಅದು ಕೆಲವರಿಗೆ ಹಣ ಕೊಟ್ಟು 1-2 ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ಕಂಪೆನಿ ಕಣ್ಮರೆಯಾಗ್ತಿದ್ದವು. ಆದರೆ ನಮ್ಮ ಆನ್ ಪ್ಯಾಸಿವ್ ಕಂಪೆನಿ ಹಾಗಲ್ಲ. ಅಂದರೆ ಈಗಾಗಲೇ ಕಂಪೆನಿ ಪ್ರಾರಂಭ ಆಗಿ ಹೆಚ್ಚು ಕಮ್ಮಿ ಒಂದು 5 ವರ್ಷ ಆಗ್ತಾ ಬಂತು. ಇನ್ನೂ ಕೂಡ ಕಂಪೆನಿ ಅದರ ಹೊಸ ಪ್ರಾಡಕ್ಟ್ಗಳನ್ನು ಅದು ತಯಾರು ಮಾಡ್ತಾನೇ ಇದೆ. ಏನಾದರೆ ಮುಚ್ಚಿ ಹೋಗುವ ಕಂಪೆನಿ ಅಥವಾ ಫ್ರಾಡ್ ಮಾಡುವ ಕಂಪೆನಿ ಆದರೆ ಈ ರೀತಿಯೆಲ್ಲ ಕೆಲಸಗಳನ್ನು ಖಂಡಿತವಾಗಿಯೂ ಅದು ಮಾಡ್ತಿರಲಿಲ್ಲ. ಹಾಗಾಗಿ ಈ ಒಂದು ಕಂಪೆನಿಯನ್ನು ನಾವು ಖಂಡಿತವಾಗಿಯೂ ಅದನ್ನು ನಂಬುವುದು. ಯಾಕೆಂದರೆ ಕಂಪೆನಿಯನ್ನು ಫೇಕ್ ಕಂಪೆನಿ ಆಗಿದ್ರೆ ಇಷ್ಟೆಲ್ಲ ಕೆಲಸ ಅದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಲ್ಲದೆ ಅದು ನಮ್ಮ ಎಲ್ಲ ಫೌಂಡರ್ಸ್ಗಳ ಟಚ್ಚಲ್ಲಿರ್ತದೆ. ಯಾಕೆಂದರೆ ಹೆಚ್ಚು ಕಮ್ಮಿ ತಿಂಗಳಿಗೆ 2-3 ಸಾರಿ ಯಾವುದಾದ್ರು ಅದು ಬ್ಯಾಕ್ ಆಫೀಸಲ್ಲಿ ಯಾವುದಾದ್ರೂ ಮೆಸೇಜ್ ಆಗ್ತದೆ, ಮತ್ತು ಎಲ್ಲಿಯಾದರೂ ನಡೆದ ವೆಬಿನಾರನ್ನು ಅದು ತೋರಿಸ್ತದೆ, ಮತ್ತು ಲೈವ್ ಓ ಕನೆಕ್ಟ್ ಮುಖಾಂತರ ಪ್ರೋಗ್ರಾಮನ್ನು ಮಾಡ್ತದೆ, ಏನೆಲ್ಲ ಕಂಪೆನಿಯ ಅಪ್ಡೇಟ್ ಇದೆ ಅದನ್ನೆಲ್ಲ ಹೇಳ್ತಾ ಇದೆ. ಹಾಗಾಗಿ ಅದಲ್ಲದೆ ಕಂಪೆನಿಯ CEO ಕೂಡ ನಮಗೆ ನಮ್ಮ ಲೈವ್ ಬಂದು ನಮ್ಮೆಲ್ಲರೊಟ್ಟಿಗೆ ಕೂಡ ಮಾತಾಡ್ತಾರೆ. ಹಾಗಾಗಿ ನಾವು ಈ ಕಂಪೆನಿನ ಖಂಡಿತವಾಗಿಯೂ ನಂಬಬಹುದು. ಅದು ಯಾವುದಕ್ಕೂ ಫ್ರಾಡ್ ಅಥವಾ ಫೇಕ್ ಕಂಪೆನಿ ಅಲ್ವೇ ಅಲ್ಲ.
ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಫೌಂಡರ್ಸ್ಗಳು, ನಾವು ಜಗತ್ತೇ ಬದಲಾಗ್ತದೆ ಅಂತ ಹೇಳೋದು ಬೇಡ, ಯಾಕೆಂದರೆ ನಮ್ಮ ಕಂಪನಿಯಲ್ಲಿ ಎಷ್ಟು ಜನ ಫೌಂಡರ್ಸ್ ಇದ್ದಾರೆ ಅವರ ಲೈಫ್ ಅಂತೂ ಖಂಡಿತವಾಗಿಯೂ ಚೇಂಜ್ ಆಗಲಿದೆ. ಯಾಕೆಂದರೆ ನಾವೆಲ್ಲ ಇಂಡಿಯನ್ಸ್, ನಾವೀಗ ಹೆಚ್ಚು ಕಮ್ಮಿ ಫೌಂಡರ್ಶಿಪ್ಗೆ 9,000 ಕೊಟ್ಟಿದ್ದೇವೆ. ಅದಕ್ಕೆ ತಕ್ಕದಾಗಿ ಕಂಪನಿ ನಮಗೆ ಓ ಕನೆಕ್ಟನ್ನು ಫ್ರೀ ಕೂಡ ಕೊಟ್ಟಿದೆ. ಹಾಗಾಗಿ ನಾವೇನು ಲಕ್ಷಗಟ್ಟಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಹಾಗಂತ 9,000 ಅಥವಾ 10,000 ಸಣ್ಣ ಅಮೌಂಟ್ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಒಂದು ಫೌಂಡರ್ಶಿಪ್ಪಿಗೆ ಅದು 10,000 ರೂಪಾಯಿ, ಹತ್ತಿರ 10,000 ರೂಪಾಯಿಯನ್ನು ಕಂಪನಿ ನಮ್ಮಿಂದ ಪಡ್ಕೊಂಡಿದೆ. ಅವರು ಮುಂದಿನ ದಿನಗಳಲ್ಲಿ ನಮಗೆ ಕೊಡುವಂತಹ ಬೆನಿಫಿಟಿಗೆ ಹೋಲಿಸಿದರೆ ಈ 10,000 ಯಾವುದಕ್ಕೂ ಸಮ ಅಲ್ಲ. ಹಾಗಂತ ನಾನು ಈ 10,000ವನ್ನು ಸಣ್ಣ ಅಮೌಂಟ್ ಅಂತ ಹೇಳೋದಲ್ಲ. ತುಂಬ ಜನರು ಫೌಂಡರ್ಶಿಪ್ ತಗೊಳ್ಳಿಕ್ಕೂ ಕೂಡ ಸಾಲ ಮಾಡಿ ಫೈನಾನ್ಸಿಂದೆಲ್ಲ ಹಣ ತಗೊಂಡು ಈ ಫೌಂಡರ್ಶಿಪ್ಪನ್ನು ಪಡ್ಕೊಂಡಿದ್ದವರು ತುಂಬ ಜನ ಇದ್ದಾರೆ. ಹಾಗಾಗಿ ಓ ಕನೆಕ್ಟನ್ನು ಕೂಡ ಬೈ ಮಾಡಲಿಕ್ಕೆ ಎಷ್ಟೋ ಜನ ಫೈನಾನ್ಸ್ ಆಗಿರ್ಬೋದು ಅಥವಾ ಸಾಲಕ್ಕೆ ಅಥವಾ ಬಡ್ಡಿ ಹೀಗೆಲ್ಲ ಕೊಟ್ಟು ಪಡ್ಕೊಂಡವರೇ ತುಂಬ ಜನ ಇದ್ದಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಾವೆಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ ನಮ್ಮ ಕಂಪನಿಯ ಕಡೆಯಿಂದ ಆದಂತಹ ಕೆಲವು ಎಡವಟ್ಟುಗಳಿದೆ. ಅಂದರೆ ಎಡವಟ್ಟು ಅಂದರೆ ಅದು ಕಂಪನಿ ಮಾಡ್ಕೊಂಡದಲ್ಲ, ಅಂದರೆ ಅದು ಟೈಮ್ಸ್, ಅಂದರೆ ಕೆಲವೊಂದು ಟೈಮನ್ನು ಕಂಪನಿ ಹೇಳಿತ್ತು, ಇಷ್ಟು ದಿವಸದಲ್ಲಿ ನಿಮಗೆ ಇನ್ಕಮ್ ಬರ್ತದೆ ಹಾಗೆ ಹೀಗೆ ಅಂತ. ಅದನ್ನು ಕಂಪನಿ ಸರಿಯಾದ ರೀತಿಯಲ್ಲಿ ಕೊಡದ ಕಾರಣ ತುಂಬ ಜನರು ಬೇಸರದಲ್ಲಿದ್ದಾರೆ. ಅದು ಖಂಡಿತವಾಗಿಯೂ ಸರಿ, ಬೇಸರ ಪಡೋದು ಸರಿ. ಹಾಗಾಗಿ ನಾವು ಕಂಪನಿಯ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕಂಪನಿ, ಈ ಆನ್ ಪ್ಯಾಸಿವ್ ಕಂಪನಿ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಕಂಪನಿ. ಆ ಕಂಪನಿ ಸಣ್ಣದೇನು ಕಂಪನಿ ಅಲ್ಲ, ಇಡೀ ವರ್ಲ್ಡಲ್ಲಿ ಅದರ ಹೆಸರು ಈಗ ಚಲಾವಣೆಯಲ್ಲಿದೆ. ಈ ಕಂಪನಿಯಿಂದ ನಮ್ಮೆಲ್ಲರ ಭವಿಷ್ಯ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನೆರವೇರಿಸ್ತದೆ. ಏನೆಲ್ಲ ನಾವು ಕನಸು ಕಂಡಿದ್ದೇವೆ ಅದನ್ನೆಲ್ಲ ಖಂಡಿತವಾಗಿ ನೆರವೇರಿಸ್ತದೆ. ಹಾಗಂತ ಕೆಲವರು ಭಾವಿಸ್ತಾರೆ ಸಿಂಗಲ್ ಐಡಿಯಾ ಹೊರತು ಏನಾಗ್ತದೆ ಅಂತ. ಸಿಂಗಲ್ ಆಗಿರ್ಬೋದು, ಮಲ್ಟಿಪಲ್ ಆಗಿರ್ಬೋದು, ಕಂಪನಿ ಎಲ್ರಿಗೂ ಸಮಾನವಾದ ರೀತಿಯ ಇನ್ಕಮನ್ನು ಕೊಡಲಿದೆ. ಮತ್ತು ಒಬ್ಬ ಐಡಿಯಾ ಕೆಳಗಡೆ ಮಲ್ಟಿಪಲ್ ಐಡಿ ಇರ್ತದೆ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ. ಏನಂದರೆ ಅವರು ಮಾರಿದ್ದು, ಅಂದರೆ ಅವರ ಅಂಡರಲ್ಲಿ ಯಾರೆಲ್ಲ ಓ ಕನೆಕ್ಟ ಈ ಥರ ಪ್ರಾಡಕ್ಟನ್ನು ಬೈ ಮಾಡಿದರೆ ಅದರ ಮುಖಾಂತರ ಅವರಿಗೆ ಕಮಿಷನ್ ಮಾತ್ರ ಹೆಚ್ಚು ಬರ್ಬೋದು ಹೊರತು ಈ ತಿಂಗಳ ಮುಖಾಂತರ, ಅಂದರೆ ಮಂತ್ಲಿ ಏನಾದರೂ ಇನ್ಕಮ್ ಕೊಡುವ ಪ್ಲ್ಯಾನ್ ಇದ್ದರೆ ಕಂಪನಿಯಿಂದ, ಈ 14 ಲಕ್ಷ ಜನರು ಏನಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದೇ ರೀತಿಯ ಪೇಮೆಂಟನ್ನು ಕಂಪನಿ ಕೊಡಲಿದೆ. ಓಕೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಇಷ್ಟೇ.